ಇನ್ನು ಬೆಂಗಳೂರಿನಲ್ಲಿ ರ್ಯಾಪಿಡೋ ಚಾಲಕನಿಂದ ಯುವತಿ ಮೇಲೆ ಹಲ್ಲೆ ನಡೆದ ಪ್ರಕರಣ ಪಬ್ಲಿಕ್ ಟಿವಿಯ ಜೊತೆಗೆ ಯುವತಿ ಮಾತನಾಡಿದ್ದಾಳೆ. ರ್ಯಾಪಿಡೋ ಚಾಲಕನ ವರ್ತನೆಯನ್ನ ಹಲ್ಲೆಗೊಳಗಾದ ಯುವತಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಮೊನ್ನೆ ಏನಾಯ್ತು ಅನ್ನೋದರ ವಿವರವನ್ನ ಆಕೆ ಕೊಟ್ಟಿದ್ದಾಳೆ ತನ್ನ ಸ್ಟೇಟ್ಮೆಂಟ್ನಲ್ಲಿ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡೋ ಮೂಲಕವಾಗಿ. ಪಬ್ಲಿಕ್ ಟಿವಿ ಜೊತೆ ಯುವತಿ ಏನ್ ಹೇಳಿದ್ದಾಳೆ, ಹಲ್ಲೆ ಯಾಕಾಯ್ತು ಮತ್ತು ಆತ ಆ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಕಾರಣ ಏನು ಮತ್ತು ಇಡೀ ರಸ್ತೆಯುದ್ದಕ್ಕೂ ಆಕೆ ಅನುಭವಿಸಿದಂತಹ ಕಿರಿಕಿರಿ ಅಂಥದ್ದು, ಅದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಹಲ್ಲೆಗೊಳಗಾದ ಯುವತಿ ಮಾತನಾಡಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಜಯನಗರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಆ ಯುವತಿ ದೂರನ್ನು ಕೊಟ್ಟಿದ್ದಾರೆ. ಈಗ ಬೈಕ್ ನಂಬರನ್ನು ಕೂಡ ಫೋಟೋ ಕ್ಯಾಪ್ಚರನ್ನು ಮಾಡಿಕೊಂಡಿದ್ರು. ಅದರ ಆಧಾರದ ಮೇರೆಗೆ ಈಗ ಬೈಕ್ ಚಾಲಕನನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರ್ಯಾಪಿಡೋ ಬೈಕನ್ನು ಬುಕ್ ಮಾಡಿರ್ತಾರೆ. ತಾನು ಎಲ್ಲಿಗೆ ಲೊಕೇಶನನ್ನು ರೀಚ್ ಮಾಡಿಸ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ, ಬದಲಿ ರೂಟನ್ನು ಬಳಸ್ತಾ ಇರ್ತಾರೆ. ಅದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ವಾಗ್ವಾದ ಆಗುತ್ತೆ. ಆನಂತರ ನೇರವಾಗಿ ಅವರನ್ನು ತಳ್ಳಿ ಹಲ್ಲೆ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಆ ಒಂದು ಬೈಕ್ ಚಾಲಕ ಮಾಡ್ತಾನೆ. ಆಂಧ್ರ ಮೂಲದ ಆ ಯುವತಿ ಈಗಾಗಲೇ ಆ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಅವರು ನೇರವಾಗಿ ಠಾಣೆಗೆ ಕೂಡ ದೂರನ್ನು ನೀಡಿದ್ದಾರೆ. ಬಹುಶಃ ಅವತ್ತು ಏನಾಯಿತು ಏನಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಅವರ ಜೊತೆನೆ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಬಹುಶಃ ಅವ್ರಿಗೂ ಕೂಡ ಆತಂಕ ಇದೆ. ಪೊಲೀಸರು ಕೂಡ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಸೊ ಈಗ ಆತ ಯಾರು ಹಲ್ಲೆ ಮಾಡಿದ್ದಾನಲ್ಲ ಆತ ಈಗ ಎಸ್ಕೇಪ್ ಆಗಿದ್ದಾನೆ. ಈಗ ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಯಾವಾಗ ಆಯಿತು ಇನ್ಸಿಡೆಂಟು ಮತ್ತು ಯಾಕೆ ನಿಮ್ಮ ಮೇಲೆ ಹಲ್ಲೆ ಮಾಡಿದರು? On Friday the incident has been happened. So on Friday I already injured also. So I have shown to the commissioner or whoever it is in police station, and he was saying in Facebook the complaint has been registered, but without knowing, unknowing, without taking my permission, it is been posted in the Facebook. For that I have raised a complaint and took action. I already talked with the customer care of the Rapido, whomever it is. So they also apologized. They are giving the details of the employee, and they already suspended him also. Okay, ನಿಮ್ಮನ್ನ ಪುಷ್ ಮಾಡಿದ್ರಲ್ಲ, ಪುಷ್ ಮಾಡಿ ತಳ್ಳಿದ್ರಲ್ಲ, ಆ ಟೈಮಲ್ಲಿ ಯಾರು? He has attacked me, so in that I fell down. Around people also said not to do that. Again I have raised and I also hitted him. That video is near to the police, and they are courting him. ಓಕೆ, ಈಗಾಗಲೇ ತಳ್ಳಿ ಹಲ್ಲೆ ಮಾಡುವಂತಹ ಆ ಒಂದು ಜಾಗದಲ್ಲಿ ಸ್ಥಳೀಯರು ಮತ್ತು ಆ ಯುವತಿಯ ರಕ್ಷಣೆಗೆ ಬರ್ತಾರೆ. ಆನಂತರ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಡ್ತಾರೆ. ಒಂದು ಕೈಗೆ ಒಂದಿಷ್ಟು ಗಾಯಗಳು ಕೂಡ ಆಗಿರುತ್ತೆ. ಕೊಟ್ಟಂತಹ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸದೆ ಬೇರೆ ರೂಟನ್ನು ಏನು ಬಳಸ್ತಾ ಇದ್ರು. ಸೊ ಆ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರು. ಹೇಳಿ. ರಾಂಗ್ ರೂಟ್ ಥರ ಹೋಗುತ್ತೀರಿ, ಜಯದೇವ ಹಾಸ್ಪಿಟಲ್ ಆ ಥರ, ಈ ಥರ ಹೋಗಿಲ್ಲ. ಜಯನಗರ್ 3rd ಬ್ಲಾಕ್ ಈ ಥರ ರಾಂಗ್ ರೂಟ್ ಥರ ಹೋಗಿದ್ದೀರಿ. ಅದೇ ವಿಷಯ ಪೊಲೀಸ್ಗೆ ಕೇಳಿದ್ದೇನೆ. ಓಕೆ, ಪ್ರಶ್ನೆ ಮಾಡಿದಾಗ ಏನು ಹೇಳಿದ್ರು ಅವರು ಬೈಕ್ ಮೇಲಿದ್ದಾಗ? ಏನೂ ಇಲ್ಲ, ರೂಟ್ ಫೋನ್ ಎತ್ಕೊಂಡು ಹೋಗೋ ಮ್ಯಾಪ್ ಮಾಡೋ ಕೇಳಿದ್ದೀನಿ. ಮ್ಯಾಪ್ ಏನು ಸೂಡಿಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕಾಗಿತ್ತು? BTM ಇಂದ BTM ಟು ಜಯನಗರ್ 3rd ಬ್ಲಾಕ್. ಓಕೆ, ಈಗ BTM ಇಂದ ಜಯನಗರಕ್ಕೆ ಹೋಗಬೇಕಾಗಿತ್ತು. ಆದರೆ ಡೆಸ್ಟಿನೇಷನ್ಗೆ ರೀಚ್ ಮಾಡಿಸೋದ್ರಲ್ಲಿ ಆತ ಬೇರೆ ಬೇರೆ ರೂಟ್ಗಳನ್ನು ಬಳಸ್ತಾ ಇದ್ದ. ಅದನ್ನು ಪ್ರಶ್ನೆ ಮಾಡಿದ ನಂತರ ವಾಗ್ವಾದ ಆಯಿತು, ಜೊತೆಗೆ ಗಲಾಟೆಗಳು ಕೂಡ ಆಯಿತು. ಆತನ ಸಿಟ್ಟು ಏನೇ ಇದ್ದರೂ ಕೂಡ ಮಾತಿನಲ್ಲಿ ಹೇಳಬೇಕಾಗಿತ್ತು. ಆದರೆ ಏಕಾಏಕಿಯಾಗಿ ಆ ಯುವತಿಯನ್ನು ತಳ್ಳಿ ಹಲ್ಲೆ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾನೆ. ಈಗ ಆತನ ಬೈಕ್ನ ನಂಬರ್ ಏನಿತ್ತು ಅದನ್ನು ಪೊಲೀಸರಿಗೆ ಈ ಯುವತಿ ಒಪ್ಪಿಸಿದ್ದಾರೆ. ನೇರವಾಗಿ ಈಗ ಪೊಲೀಸರ ಕೈ ಸೇರಿದೆ. ಈಗ ಪೊಲೀಸರು ಆ ಒಂದು ರ್ಯಾಪಿಡೋ ಬೈಕ್ ಚಾಲಕನನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಚಾಲಕರು ಒಂದು ಸಂಯಮವನ್ನು ಕಾಯ್ದುಕೊಳ್ಬೇಕು. ತಾವು ಕರ್ಕೊಂಡು ಹೋಗ್ತಾ ಇರೋದು ಒಬ್ಬ ಹೆಣ್ಮಗಳನ್ನು ಅನ್ನುವಂತಹ ವಿವೇಕ ಅವ್ರಿಗಿರಬೇಕು. ಓಕೆ, ಅವರಿಗೆ ಗೊತ್ತಾಗಲಿಲ್ಲ, ಇಲ್ಲ ಮೇಡಮ್ ನಾನು ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀನಿ, ನಿಮ್ಮ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಆಕೆನ ಕನ್ವಿನ್ಸ್ ಮಾಡಬಹುದಿತ್ತು. ಆಕೆ ಮಾತುಗಳಲ್ಲಿ ಅದು ಗೊತ್ತಾಗ್ತಾ ಇದೆ. ಅದು ಆಗಿಲ್ಲ. ಬದಲಾಗಿ ಆಕೆ ಕೇಳಿದ ತಕ್ಷಣ ರೂಢಾಗಿ ವರ್ತಿಸಿ ಆಕೆನ ಕೆಳಗಿಳಿಸಿ ಹೊಡೆದು ಮಾಡಿ ಅಂತಹ ಪರಿಸ್ಥಿತಿಗಳೇನಿತ್ತು, ಆ ರೀತಿಯ ರೋಷಾವೇಶವನ್ನು ತೋರಿಸುವಂತಹ ನೆಸೆಸಿಟಿ ಏನಿತ್ತು?